ಅಬ್ಬಾ ಇವತ್ತಂತೂ ಎಲ್ಲ ಕೆಲಸನೂ ಅತ್ಲಾಗ ಮುಗ್ದೋಗ್ಬಿಡ್ತು. ನಿಮ್ದೆ ತಿಂದ್ಬಿಟ್ಟು ಅತ್ಲಾಗ ನಿಮ್ಮದೇ ಮನೆ ಕಬಿಡೋಣ. ಸಾಕು ದೇವ್ರೇ ಸವಾಸ ಸಾಕು ನನ್ಗಂತೂ. ಯಪ್ಪ ದಿನ ಪೂರ್ತಿ ಮಾಡಿದ್ರು ಕ್ಯಾಮೆ ಇದ್ದೇ ಇರ್ತದೆ. ಒಂದು ಕ್ಷಣ ಹಂಗೆ ತಲೆ ಕುಳ್ಕೊಳಕ್ಕಿಲ್ಲ, ತಿರ್ಗಿ ಯಾರಣ ಬಂದ್ಬಿಡ್ತಾರೆ. ಅಪ್ಪ ಹೆಂಗೋ ಇವತ್ತು ಮನೆಯಾಗ ಬೇರೆ ಯಾರೂ ಇಲ್ಲ. ನಿದ್ದೆ ಬೇರೆ ಮಧ್ಯಾಹ್ನದ ಹೊತ್ತಾಗೆ ನಿದ್ದೆ ಬರ್ತೈತೆ ದಗ್ಗತ್ತುರುವೆ. ಸುಮ್ಕೇಣಿಯ ಅತ್ಲಾಗ ಮನೆ ಕಬಿಡನ್ ಬಿಡು. ಅಯ್ಯೋ ದೆಯ್ಯ, ನಿನ್ನಿಂದ ನಂಗೆ ಸೊಳಿ ಜ್ವರ ಬಂದ್ಬಿಟ್ಟವು ದೇವ್ರಾಣೆಗೂನುವೆ. ಯಾಕೆ ಸುಮ್ಕಿನಿಯ ಹಿಂಗೆ ಕಾಟ ಕೊಡ್ತಾ ಇದೀಯ ನನಗಂತೂನ್ವೆ? ನನ್ನ ಕೈಲಂತೂನ್ವೆ ಇರಕ್ಕಾಯ್ತಿಲ್ಲ. ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನನಗೆ ಬಿಟ್ಬಿಟ್ಟು ಹೊಂಟೋಗ್ಬಿಡು. ಇದು ಯಾಕೆ ಹಿಂಗೆ ನನಗೆ ಕಾಟ ಕೊಡ್ತಾ ಇದೀಯ? ಯಾರಿಗೂ ಕೊಡ್ತಿದ್ದಂಗೆ ಬಂದ್ಬಿಟ್ಟು ನನಗೆ ಯಾಕೆ ಕಾಟ ಕೊಡ್ತಾ ಇದೀಯ? ದಯವಿಟ್ಟು ನನ್ನ ಬಿಟ್ಬಿಡು. ಪೊದ್ದು, ಇದೊಂದೇ ಒಂದು ಕಿತ ಕೇಳ್ತಾ ಇದ್ದೀನಿ. ನಿನ್ನ ಕೈ ಮುಗಿತಿ, ನನಗೆ ಸಹಾಯ ಮಾಡು, ದಯವಿಟ್ಟು ನನಗೆ ಸಹಾಯ ಮಾಡು. ಆ ಸಾವುಕಾತಿ ಎಲ್ಲರಿಂದ ನಾನು ಮೋಸ ಹೋಗೋಗ್ಬಿಟ್ಟಿದ್ದೀನಿ, ಹಾಳಾಗೋಗ್ಬಿಟ್ಟಿದ್ದೀನಿ. ದಯವಿಟ್ಟು ಸಹಾಯ ಮಾಡು ಪೊದ್ದು, ದಯವಿಟ್ಟು ಸಹಾಯನ ಮಾಡು. ಎಷ್ಟು ಕಿತ ಹೇಳಿದ್ರು ಕೇಳೋದೇ ಇಲ್ವಲ್ಲ ಈ ದೆಯ್ಯ. ಸರಿ, ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ, ಸರಿನಾ? ನನ್ನ ಕೈಲಿ ಎಷ್ಟು ಆಯ್ತದೋ ಅಷ್ಟು ಸಹಾಯನ ನಾನಂತೂ ಮಾಡ್ತೀನಿ. ಅದು ಬಿಟ್ಬಿಟ್ಟು ಅದ್ರ ಮ್ಯಾಲೆ ನಾನಂತೂ ಏನು ಮಾಡೋಕ್ಕಾಗಿಲ್ಲ. ನೀ ಸುಮ್ಕೆನೆಯ ಅದು ಇದು ಅಂತ ಹೇಳೋಕ್ಕಿಲ್ಲ. ನನ್ನ ಪ್ರಯತ್ನ ನಾನು ಪಡ್ತೀನಿ. ಸರಿ ಪೊದ್ದು, ಸರಿ ಆಯಿತು. ನನಗೆ ಇವಾಗ ಸ್ವಲ್ಪ ಸಮಾಧಾನ ಆಯ್ತೈತೆ. ಸರಿ ಆಯಿತು, ದಯವಿಟ್ಟು ನಿನ್ನ ಕೈಲಿ ಎಷ್ಟಾಯ್ತದೋ ಅಷ್ಟು ಸಹಾಯ ಮಾಡು ಸಾಕು. ಸರಿ, ನೀನು ಪದೇ 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 ಹಿಂಗೆ ಬಂದ್ಬಿಟ್ಟು ನಾನು ತಲೆ ತಿನ್ಬೇಡ. ನನಗೆ ಎಷ್ಟು ಆಯ್ತದ ಅಷ್ಟು ಸಹಾಯ ಮಾಡ್ತೀನಿ. ನೀನು ನೋಡ್ದಾಗೆಲ್ಲ ನಂಗೆ ಸೊಳಿ ಜ್ವರ ಬಂದಂಗೆ ಆಯ್ತವೆ. ಆಯಿತು ಪದ್ದು, ನಿಂಗೆ ಹಿಂದಿಂದ ನಿಂತ್ಕೊಂಡು ನಾನು ಸಹಾಯ ಮಾಡೇ ಮಾಡ್ತೀನಿ. ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಮಾಡು. ನಿಂಗೆ ಪೂರ್ತಿ ಸಹಾಯ ನಾನು ಮಾಡ್ತೀನಿ ಪದ್ದು. ನಿನ್ನಿಂದನೇ ಈ ಕೆಲಸ ಆಗೋದು ಅಂತ ಹೇಳ್ಬಿಟ್ಟು ನನಗೆ ಸಂದಾಗಿ ಗೊತ್ತು ಬಿಡು. ಸರಿ, ನಾನು ಮಾಡ್ತೀನಿ ಬಿಡು. ಏನೋ ಅಂದ್ಕೊಂಡಿದ್ದೀನಿ ಅದನ್ನು ಮಾಡ್ತೀನಿ. ನನ್ನ ಆದ್ನೂ ಅಲ್ವಾ, ಹೆಂಗೋ ಬಿಡು. ಅವಳು ಚೆನ್ನಾಗಿದ್ರು ನಾನು ಸಂದಕ್ಕಿದ್ದಂಗೆ ಅಲ್ವಾ. ಸರಿ ಅವಳು ಮಾಡ್ತೀನಿ. ಸರಿ ಪದ್ದು, ಆಯಿತು. ಇವಾಗ ನೀವೇನಾರ ನಿಜ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆಗ್ಲೇ ಬಂತಲ್ಲ ದೆಯ್ಯ, ಇನ್ನೊಂದ್ಕಿತ ದೆಯ್ಯನ್ ಕರೆಸ್ಬಿಟ್ಟು ಚರ್ಮ ಸುಲಿಸ್ಬೇಕಾಯ್ತದೆ. ಈಗ ನನ್ನ ಆದ್ನಿ ಗಂಡ ಬತ್ತಾನೆ ಸಾಕತಿ ಮಗ, ಅವನ ಹತ್ರ ನೀ ಫ್ರೆಂಡ್ ಅಲ್ವಾ, ಎಲ್ಲ ನಿಜನೇ ಹೇಳ್ಬೇಕು. ನಿಜ ಹೇಳಲಿಲ್ಲ ಅಂತಂದ್ರೆ ಇಲ್ಲ ಕಣಕ್ಕ, ನಿಜ ಹೇಳ್ಬೇಕು ತಾನೆ. ನಾನು ದೇವ್ರೊಡೆ ನಿಜನೇ ಹೇಳ್ತೀನಿ. ಕರೀರಿ ಬೇಕಾದ್ರೆ ಹೇಳ್ಬಿಡ್ತೀನಿ. ಯಪ್ಪ, ಅಂತ ಯೋಟುಗಳು ಯಾರು ತಿನ್ನಕ್ಕಾಯ್ತದೆ? ಲೋ ಮಗ, ದುಡ್ಡು ಬೇಡ, ಸಾವುಕತ್ತಿ ದುಡ್ಡು ಕೇಳಿದ್ರು ಕೊಡ್ಲಿಲ್ಲ ತಾನೆ. ಹೀಗೆ ಹೇಳಿದ್ರೆ ಏನು ತೆಪ್ಪು? ಹೇಳ್ಬಿಡಣ ಬಿಡು. ಸರಿ ಕಣಕ್ಕ, ಹೇಳ್ತೀವಿ ಕಣಕ್ಕ, ಹೇಳ್ತೀವಿ. ಹಾ, ಹಂಗ್ ಬರ್ರಿ ದಾರಿಗೆ. ಸರಿ ಸರಿ, ನಿಂತ್ಕೊಳ್ಳಿ. ಐಶೋ ಐಶೋ, ಅದಕ್ಕೆ ನಾನು ಪೊದ್ದಿಗೆ ಡೀಲ್ ಕೊಟ್ಟಿದ್ದು. ಪೊದ್ದಿಗೆ ತಲೆ ಸಂದಕೈತಿ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಅದಕ್ಕೆ ನೀ ಇವಳಿಗೆ ಡೀಲ್ ಕೊಟ್ಟಿದ್ದು. ಇವಾಗಿರೋದು ಮುಂದಕ್ಕೆ ಮಜಾ. ಅದಕ್ಕೆ ಇದೇ ಈಚೆ ಕಡೆ ಏನೇ ನಿಂತ್ಕೊಂಡಿದ್ದೀರಾ? ಬನ್ನಿ ಒಳಗಡೆ. ನಿನ್ ಗಂಡನ್ ಕರಿ, ಮೊದ್ಲು ನಿನ್ ಗಂಡನ್ ಕರಿ. ಯಾಕತ್ಗೆ ಏನಾಯ್ತಂತದು? ಕರಿ ಅಂತ ಹೇಳಿದ್ನಲ್ಲ, ಕರಿ ಸುಮ್ಕೇರಿ ನಿನ್ ಗಂಡನ್ನ. ಲೋಫರ್ ನನ್ನ ಮಕ್ಕಳು, ಈ ನನ್ನ ಮಕ್ಕಳು ಯಾಕೆ ಬಂದವ್ರದಕ್ಕೆ ಇಲ್ಲಿಗೆ? ಏನಕ್ಕೆ ಬಂದರ್ಲಿಗೆ ಲೋಫರ್ ನನ್ನ ಮಕ್ಕಳು? ಎಲ್ಲ ಸತ್ಯ ಹೇಳಕ್ ಬಂದವ್ರೆ, ನಿಂಗೆಲ್ಲ ಒಳ್ಳೇದೇ ಆಯ್ತದೆ. ಸುಮ್ಕೇನಿಯ ಕರಿ ನೀನು. ರೀ 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 ಅಯ್ಯೋ, ನೀವು ಯಾಕ್ರಲ್ಲ ಬಂದ್ರಿ ಇಲ್ಲಿಗೆ? ಇನ್ನೊಂದು ಕಿತ್ತ ಒದೆ ತಿನ್ನಕ್ಕ. ನನ್ನ ಹೆಂಡ್ರು ಮೊದಲೇ ರೌದ್ರವ ಥರ ತಾಳವಳೆ. ಅಷ್ಟೆಲ್ಲ ಸಾಲದು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಿತ್ತ ಬಂದಿದ್ದೀರಾ? ಅಯ್ಯೋ ಸುಮ್ಕೆ ಹೋಗುರ್ಲ, ನಿನ್ನಿಂದ ನಮ್ಮ ಸಂಸಾರ ಹಾಳಾಗೋಂಗೈತೆ. ಅಯ್ಯೋ ಏನಪ್ಪ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಾ? ಪೊದ್ದಕ್ಕ ಹೇಳಕ್ಕ. ಅಲ್ಲ ನನ್ನ ಫ್ರೆಂಡ್ಸು, ಅಲ್ಲ ನನಗೆ ಗೊತ್ತು, ನಾನು ತಪ್ಪು ಮಾಡಿಬಿಟ್ಟೆ ಕುಡಿದ್ಬಿಟ್ಟು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ದಯವಿಟ್ಟು ಕ್ಷಮಿಸ್ಬಿಡ್ಬೇಕು. ಐಸುನುವೆ ನೆನ್ನೆಯಿಂದ ಕೇಳ್ತಾನೆ ಇದ್ದೀವಿ ಸಮಯ, ಆದರೂ ಕ್ಷಮಿಸು ಅಂದ್ರೂ ಕ್ಷಮಿಸ್ತಿಲ್ಲ ನೋಡು. ಹಿಂಗೆ ಕುಡಿದು ನನ್ನೇನೇ ಹೊಡಿತಾ ಇದ್ರೆ ನಾನೆಲ್ಲಿಂದ ಕ್ಷಮಿಸ್ಲಿ ಹೇಳಿ. ಈಗ ನಿಮ್ಮಿಬ್ರದುನುವೆ ತಪ್ಪಿಲ್ಲ ನೋಡಪ್ಪ. ನೀನು ಫ್ರೆಂಡ್ಸೇನೇನಿಯ, ನಿಂಗೆ ಏನೋ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅದಕ್ಕೆ ನಾನು ಬಾ ಹೇಳಿವ್ರಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೀನಿ. ಅದು ಏನು ಹೇಳ್ತಾರೋ ಕೇಳು. ಏನ್ರಲ್ಲ ನನ್ನ ಹತ್ರ ಹೇಳಂಗಿದ್ರೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಹೇಳ್ಬೋದಿತ್ತಲ್ಲ. ಇದು ಯಾಕೆ ಹಿಂಗೆ ಪೊದ್ದಕ್ಕೂ ಸೇರಿ ಕರ್ಕೊಂಬಿಟ್ಟು ಬಂದಿದ್ರಲ್ಲ? ಏನು ವಿಷಯ ಏನ್ರಲ್ಲ? ಹೇಳ್ರಪ್ಪ. ಪಾಪ ನನ್ನ ಹತ್ರ ಅವಾಗೇನೆ ಏನೇನು ನಿಜ ಹೇಳಿದ್ರು ಎಲ್ಲನೂ ಇವಾಗ ನಿಮ್ಮ ಕ್ಲೋಸ್ ಫ್ರೆಂಡ್ ಹತ್ರನೂ ಹೊಸ ನಿಜ ಹೇಳ್ಬಿಡಿ ಪಾಪ. ಲೋ ಮಗ, ನಮ್ಮ ತಪ್ಪಾಯ್ತು ಕಣ್ಲಾ, ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ನನ್ನ ಕ್ಷಮಿಸ್ಬಿಡು ಕಣ್ಲಾ, ಹೇಳ್ತೀನ ಅಂತ ಕೆಲಸ ಮಾಡ್ಬಿಟ್ಟೆ ಕಣ್ಲಾ, ಕ್ಷಮಿಸ್ಬಿಡು ಕಣ್ಲಾ. ನನ್ನ ಫ್ರೆಂಡು ಅಂತಲೂ ನೋಡಿದಂಗಿಂತ ಕೆಲಸ ಮಾಡಬಾರ್ದಾಗಿತ್ತು ಕಣ್ಲಾ. ಏಯ್, ಅಂತ ಕೆಲಸ ಏನು ಮಾಡಿದ್ರಿ ಇಬ್ರುನುವೆ? ಏನು ಇಲ್ವಲ್ಲ, ಇದ್ಯಾಕೆ ಹಿಂಗೆ ಕ್ಷಮಿಸಿ ಅಂತ ಕೇಳ್ತಿದ್ದೀರಲ್ಲ? ಅಂಥದ್ದು ಏನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೇಳಿ. ಏನಾಯ್ತು? ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಓ, ನನ್ನ ಹೆಂಡ್ರು ಬೈದು ಬಡ್ದಿದ್ದಕ್ಕ ಬಿಡು. ನನಗಿಂತ ಕುಡಿಯಲ್ಲ ಅಂತ ನನ್ನ ಹೆಂಡ್ರ ಹತ್ರ ಹೇಳಿದ್ದೀನಿ. ಅದಕ್ಕೆಲ್ಲ ಏನು ತೊಂದರೆ ಇಲ್ಲ ಬಿಡು.
ಹಂಗಲ್ಲ ಕಣೋ, ಅದು ಅದು ನಿಮ್ಮಮ್ಮ 50,000 ರೂಪಾಯಿ ಕೊಡ್ತೀನಿ ಇಬ್ರಿಗೂ, 50,000 ನನ್ನ ಮಗುಂಗೆ ಹೆಂಗನ ಮಾಡಿಬಿಟ್ಟು ಚೆನ್ನಾಗಿ ಕುಡಿಯೋದು ಕಲಿಸ್ಕೊಡ್ರಿ ಹಾಂ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನೇ ನಮ್ಮಿಬ್ರು ಕರೆಸ್ಬಿಟ್ಟು ದುಡ್ಡು ಕೊಡ್ತೀನಿ, ಹಿಂಗೆ ನನ್ನ ಮಗನ ಕುಡ್ಕೊನಂಗೆ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತು ಕಣ. ಅದಕ್ಕೆ ನಮಗೂ ಹೊಸಿ ದುಡ್ಡನ್ನ ಸಹಿತ, ಅದಕ್ಕೆ ನಾವು ಏನು ಮಾಡೋಕ್ಕಾಗಿದ್ದಂಗೆ ಇಂಥ ಕಿತ್ತೋಗಿರೋ ಕೆಲಸನ ಮಾಡ್ಬಿಟ್ವಿ ಕಡ್ಲ. ನೀನು ಕರ್ಕೊಂಡೋಗ್ಬಿಟ್ಟು ಕುಡಿಸ್ಬಿಟ್ವಿ ಕಣ್ಲ. ಫ್ರೆಂಡ್ಶಿಪ್ನೇ ನೀನು ಮರೆಸ್ಬಿಟ್ಟು ಕುಡಿ 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 ಅಂತ ಹೇಳ್ಬಿಟ್ಟು ಕುಡಿಸ್ಬಿಟ್ಟೆ ಕಣ್ಲ. ಕ್ಷಮಿಸ್ಬಿಡು ಕಣ್ಲ, ನನ್ನ ಕ್ಷಮಿಸ್ಬಿಡು. ಅದು ಪೊದ್ದು ಅಂದರೆ ಅದಕ್ಕೆ ಅಲ್ವೇ ನನಗೆ ಪೊದ್ದು ಅಂದರೆ ಇಷ್ಟ. ಏಯ್ ಇದೇನ್ರಲ್ಲ ಹೇಳ್ತಾ ಇದ್ದೀರಾ ನೀವು? ನಮ್ಮಮ್ಮ ನನಗೂ ಕುಡಿಸ್ರಿ ಅಂತ ಹೇಳ್ತಾ? ಹೂ ಕಡ್ಲ, ಆ ದೇವ್ರು ಸತ್ವಾಗ್ಲೂ ನಿಮ್ಮ ಅಮ್ಮನೇ ಹೇಳಿದ್ದು ಕುಡಿಯೋದು ಕಲಿಸು ನನ್ನ ಮಗುಂಗೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀನು ನಾನು ಕುಡಿಯೋದು ಕಲಿಸಿದ್ದು ಕಣ್ಲ. ದಯವಿಟ್ಟು ಕ್ಷಮಿಸ್ಬಿಡು ಕಣ್ಲ. ನಿಮ್ಮ ಅಮ್ಮ ಹೇಳಿದ್ದಕ್ಕೆ ಕೆಲಸ ಮಾಡಿದ್ದು, ದುಡ್ಗೋಸ್ಕರ ನಾವಿಂಥ ಕೆಲಸ ಮಾಡಬಾರ್ದಾಗಿತ್ತು, ಇಷ್ಟು ವರ್ಷದ ಫ್ರೆಂಡ್ಶಿಪ್ನ ಹಾಳು ಮಾಡಬಾರ್ದಾಗಿತ್ತು ಕಣ್ಲ. ಕ್ಷಮಿಸ್ಬಿಡು. ಅಯ್ಯೋ ಅತ್ತೆ ನೀಯ ನನ್ನ ಗಂಡುನ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾವಳ. ಅಯ್ಯೋ 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 ಥೂ, ಎಂಥ ತಾಯಿಗೆ ತಾನೇ ಇಂಥ ಕಟ್ಟುಕ್ ಬುದ್ಧಿ ಇರ್ತದೆ ಹೇಳು. ಏನೋ ಸಾಕಿರೋ ಮಗನೇ ಇರ್ಬೋದು, ಸ್ವಲ್ಪ ನನ್ನ ಪಿರುತಿ ಇಲ್ವಾ? ನನ್ನ ಗಂಡುನೇ ಏನಿಯ ಕುಡಿದ್ಬಿಟ್ಟು ಕುಡ್ಕ ಮಾಡ್ಬಿಟ್ಟು ಹಾಳು ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟವಳ. ಥೂ, ಇಲ್ಲ 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 ಇಲ್ಲ, ನಾನು ನಂಬೋದಿಲ್ಲ. ನಮ್ಮಮ್ಮ ಇಂಥ ಕೆಲಸ ಮಾಡಿರ್ತದೆ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಸುಳ್ಳು ಹೇಳ್ತಾವ್ರು ಇವರು. ಯಾರೋ ಏನೋ ಹೇಳ್ಕೊಟ್ಟಿರ್ಬೇಕು. ಪದಕ ನೀನೇ ಏನೋ ಹೇಳ್ಕೊಟ್ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ಯಾ ತಾನೇ ನೀನು? ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನಾನಂತೂ ನಮ್ಮ ಅಮ್ಮನ ವಿಸಿದಾಗ ಮಾತ್ರ ಇದನ್ನೆಲ್ಲ ನಂಬಕ್ಕಿಲ್ಲ ನಾನು. ಯಾಕೆ ನಂಬಕ್ಕಿಲ್ಲ? ನಿಮ್ಮ ಅಮ್ಮ ಏನು ಸಾಚ ಅನ್ಕೊಬಿಟ್ರೆ ನಿಮ್ಮ ಅಮ್ಮ ಮಾಡೇ ಮಾಡ್ತಾ ಸುಮ್ಕಿರಿ ಇಂಥ ಕೊಂತ್ರಿ ಕೆಲಸ ಎಲ್ಲನೂ. ನಮ್ಮ ಅಮ್ಮನ ಬಗ್ಗೆ ಇನ್ನೊಂದು ಮಾತು ಮಾತಾಡ್ಬೇಡ ಇಸು ನೀನು, ಇನ್ನೊಂದು ಮಾತು ಮಾತಾಡ್ಬೇಡ ನೀನು. ನನ್ನ ನಮ್ಮನ್ನು ದೂರ ಮಾಡಕ್ಕೆ ಏನೇನೋ ಪ್ಲಾನ್ ಮಾಡ್ತಾ ಇದೆಯಾ? ಅದೆಲ್ಲ ಸಾಧ್ಯನೇ ಇಲ್ಲ ನೋಡು. ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತಾನೆ ನನಗೆ ಶಾನೆ ಬೇಜಾರಾಯ್ತದ ನೋಡು. ಇಲ್ಲ ಮಗ, ನಿಮ್ಮ ಅಮ್ಮನೇನಿಯ ದೇವರಾಣಿ, ನಿಮ್ಮ ಅಮ್ಮನೇನಿಯ ಹೇಳಿದ್ದು ನನ್ನ ಮಗನ ಕುಡಿಯೋದು ಕಲಿಸಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಕುಡಿಸ್ತಿದ್ದರು, ನಾವು ಇವಾಗ ಯಾಕೆಲ್ಲ ಕುಡಿಸ್ತೀವಿ ಹೇಳು? ಹಾಂ, ದೇವರಣೆಗೂ ನಿಮ್ಮ ಅಮ್ಮನೇನಿಯ ಹೇಳಿದ್ದು, ನಮ್ಮ ಮಾತು ನಂಬು. ಆದರೂ ನಾವು ಹೇಳ್ತೀನಿ ಅಂತ ಕೆಲಸ ಮಾಡ್ಬಿಟ್ವಿ ಕಣ್ಣ. ಬುಡ ತಿಯಪ್ಪು ಮಾಡ್ಬಿಟ್ವಿ, ನಾವು ಇಂಥ ಕೆಲಸ ಮಾಡಬಾರ್ದಾಗಿತ್ತು, ನಾವು ತಿಯಪ್ಪು ಮಾಡ್ಬಿಟ್ವಿ. ಬಿಡು, ತಿಯಪ್ಪಾಗ್ಬಿಟ್ಟು ನಮ್ದೇನೇನಿಯ. ಸಾಕು ಮುಚ್ಚೋ ಬಾಯ್ನೆ. ಯಾರ ಹತ್ರ ದುಡ್ಡು ಇಸ್ಕೊಂಬಿಟ್ಟು ಈ ಥರ ನನ್ನ ಮುಂದೆ ಸುಳ್ಳು ಹೇಳ್ತಾ ಇದ್ದೀರಾ? ನಮ್ಮ ಅಮ್ಮನ ಬಗ್ಗೆ ನೀವೇ ಸುಳ್ಳು ಹೇಳ್ತಾ ಇದ್ದೀರಾ? ನಿಮ್ಮ ಅಮ್ಮ ಈ ಥರ ಹೇಳ್ಬೇಕಾರೆ ನಿನ್ನ ತಂಗಿನೂ ಜೊತೆಗೆ ಇದ್ಲು ಕಣ್ಲ, ನಿನ್ನ ತಂಗಿನೂ ಜೊತೆಗೆ ಇದ್ಲು ಗೊತ್ತಾ? ಬೇಡಪ್ಪ ಬೇಡ, ನೀವು ದುಡ್ಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತಲ್ಲ. ಈಗ ನಮ್ಮ ಅಮ್ಮನ ಬಗ್ಗೆ ನನ್ನ ತಂಗಿ ಬಗ್ಗೆ ನೀನು ಎತ್ಲೆತ್ತಿ ಕೊಡ್ತಾ ಇದ್ದೀರಲ್ವಾ? ಬೇಡ ಬೇಡ ಬೇಡ, ನಿಮ್ಮಂಥವ್ರನ್ನ ನಂಬಿ ನಿಮ್ಮಂಥ ಜೊತೆ ಇರೋಂಥ ಅವಶ್ಯಕತೆ ನನಗಂತೂ ಇಲ್ಲ. ಇಂಥ ಸುಳ್ಳು ಬಾಳೆ ನನಗೆ ಬಾಳಕ್ಕೆ ಹೋಗ್ತೀರಾ? ನಮ್ಮ ಅಮ್ಮನೂ ನನ್ನ ದೂರ ಮಾಡಿಬಿಟ್ಟು ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಿ. ಪದಕ ಪ್ಲೀಸ್ ದಯವಿಟ್ಟು ನಮ್ಮ ಅಮ್ಮಂಗೆ ಮಧ್ಯೆ ನನಗೂ ನಮ್ಮ ಅಮ್ಮನ ಮಧ್ಯೆ ತಂದಿಕ್ಕಂತ ಕೆಲಸ ಅಂತೂ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಮ್ಯಾಲೆ ನಮಗೆ ಭಾಳ ಗೌರವ ಎಲ್ಲನೂ ಐತೆ. ನೀವು ಇಂಥ ತಂದಿಕ್ಕ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ಇವ್ರನ್ನ ನೀವು ಕರ್ಕೊಂಬಂದಾಗ ಏನೇ ಗೊತ್ತಾಯ್ತು. ಅವ್ರು ನನ್ನ ಫ್ರೆಂಡ್ಸು, ಹೇಳಂಗಿದ್ರೆ ಯಾವತ್ತೋ ಬಂದ್ಬಿಟ್ಟು ನನ್ನ ಮುಂದೆ ಹೇಳೋರು. ಆದರೆ ಏನು ಹೇಳ್ದಿದ್ದಂಗೆ ನಿಮ್ಮ ಜೊತೆ ಬಂದ್ಬಿಟ್ಟು ಹೇಳೋರೆ ಅಂತ ಹೇಳಿದ್ರೆ ಏನೋ ಇರ್ತದೆ ಅಂತ ಹೇಳ್ಬಿಟ್ಟು ಅವಾಗೆ ಅನ್ಕೊಂಡೆ. ಆದರೆ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ನಮ್ಮಮ್ಮ ನನ್ನ ತಂಗಿ ಬಗ್ಗೆನೇ ಎತ್ಕೊಟ್ಬಿಟ್ಟು ನಿಮ್ಮ ನಾದಿನಿ ಮಾತ್ರ ಚೆನ್ನಾಗಿರ್ಬೇಕು ಅಂತ ನೀವು ಭಾವಿಸ್ತಾ ಇದ್ದೀರಾ ಅಲ್ವಾ? ನೋಡಪ್ಪ, ನೀನು ನಂಬಕ್ಕಿಲ್ಲ ಅಂತಂದರೆ ನಂದು ತಪ್ಪಿಲ್ಲ ಅಂತ ಪ್ರೂವ್ ಮಾಡಬೇಕಲ್ಲ. ನಿಮ್ಮ ಅಮ್ಮ ಏನು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೇ ಮಾಡ್ತೀವಿ. ಅವರಿಬ್ರು ಕೈಯಿಂದ ನಿನಗೆ ಪ್ರೂವ್ ಮಾಡಿಸ್ತೀನಿ. ನಿನ್ನ ಕಣ್ಣಾರೆ ನೀನೇನಿಯ ನೋಡಿವಂತೆ ಬಿಡು, ಏನು ತೊಂದರೆ ಇಲ್ಲ. ನಾನು ಯಾಕಪ್ಪ ಅಮ್ಮ ಮಗನ ಮಧ್ಯೆ ಬಂದ್ಬಿಟ್ಟು ಪರ್ಸ್ ಪಿನ್ನಿಕಕ್ಕೆ ಬರಲಿ? ಇರೋದು ಏನಾಯ್ತೋ ಅದನ್ನ ಎಲ್ಲನೂ ಹೇಳಿದ್ದೀನಿ ಅಷ್ಟೇ. ನಿನಗೆ ನೋಡು, ನಿನಗೇನು ಪ್ರೂವ್ ಮಾಡ್ಬೇಕು ತಾನೆ? ಸರಿ ಬಿಡು, ಇವತ್ತೇ ಪ್ರೂವ್ ಮಾಡ್ತೀವಿ. ನಿಮ್ಮ ಅಮ್ಮನೂ ನಿನ್ನ ತಂಗಿ ಅಂತಾರೋ ಅಂತ ಹೇಳ್ಬಿಟ್ಟು ಇವತ್ತೇ ನೀನು ಪ್ರೂವ್ ಮಾಡಿ ತೋರಿಸ್ತೀವಿ ಬಿಡು. ತೋರಿಸಿ, ಆಮೇಕಿಂದ ನೋಡೇ ಬಿಡ್ತೀನಿ ಏನಾಯ್ತದೆ ಅಂತ ಹೇಳ್ಬಿಟ್ಟು. ನೀವು ಸುಳ್ಳು ಹೇಳ್ತಿದ್ದೀರಾ, ಇಲ್ಲ ನಮ್ಮ ಅಮ್ಮನೂ ನನ್ನ ತಂಗಿ ಸುಳ್ಳು ಹೇಳ್ತಾರ ಅಂತ ಹೇಳ್ಬಿಟ್ಟು ಚಂದ ಗೊತ್ತಾಯ್ತದೆ. ಆದರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಗೊತ್ತಾದ್ರಂತೂ ಇದೇ ಕೊನೆ. ನಮ್ಮ ಮನೆ ಬಾಕ್ಲಂತೂ ನಿಮ್ಗೆ ಯಾವಾಗೂ ಮುಚ್ಚೆ ಇರ್ತದೆ. ರೀ ಏನ್ರಿ ಹೆಂಗೆ ಮಾತಾಡ್ತಾ ಇದ್ದೀರಾ ನಮ್ಮ ಮುತ್ತಿಗೆ ಬಗ್ಗೆ? ಓಹೋ, ನಿಮ್ಮ ಮುತ್ತಿಗೆ ಬಗ್ಗೆ ಮಾತಾಡ್ರೆ ನಿಮಗೆ ಹೊಟ್ಟೆ ಉರಿದೋಯ್ತದೆ. ಆದರೆ ನಮ್ಮ ಅಮ್ಮನ ಬಗ್ಗೆ ನನ್ನ ತಂಗಿ ಬಗ್ಗೆ ಮಾತಾಡಿದ್ರೆ ಮಾತ್ರ ನಾನು ಸುಮ್ಕೆ ಇರ್ಬೇಕಲ್ವಾ? ಅದೇನೋ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಪ್ರೂವ್ ಮಾಡಿಬಿಟ್ಟು ಆಮೇಕಿಂದ ನಾನು ತಾವು ಬನ್ನಿ. ಅದಕ್ಕೆ ಇದೆಲ್ಲ ಯಾಕೆ ಅದಕ್ಕೆ ಬೇಕಿತ್ತು? ನನ್ನ ಗಂಡ ನಂಬಕ್ಕಿಲ್ಲ ಅಂತ ಗೊತ್ತಿದ್ರು ಇದೆಲ್ಲ ಯಾಕೆ ಮಾಡಿದೆ ಅದಕ್ಕೆ ನೀನು? ನನಗೆ ಪ್ರೂವ್ ಮಾಡೋ ಕೆಪಾಸಿಟಿ ಐತೆ ಕಣ್ಲೆ. ನನ್ನ ಮಕ್ಕಳು ಇಬ್ಬರು ಇಲ್ವಾ, ಅವ್ರು ನನಗೆ ಸಹಾಯ ಮಾಡೇ ಮಾಡ್ತಾರೆ. ನಾನು ಪ್ರೂವ್ ಮಾಡೇ ಮಾಡ್ತೀನಿ. ನಾನು ಹೇಳ್ದಾಗ ನಿನ್ನ ಗಂಡನ ಕರ್ಕೊಂಡು ನಾನು ಹೇಳೋ ಜಾಗಕ್ಕೆ ಬಾ. ಆಮೇಕಿಂದ ನೋಡಿವಂತೆ ಯಾರು ನಂಬ್ತಾರೆ, ಯಾರು ಉಗಿತಾರೆ ಅಂತ ಹೇಳ್ಬಿಟ್ಟು ಆಮೇಕಿಂದ ಗೊತ್ತಾಯ್ತದೆ. ಸರಿ ಅದಕ್ಕೆ ಆಯಿತು. ತುಂಬ ಥ್ಯಾಂಕ್ಸ್ ಅದಕ್ಕೆ. ನನಗೋಸ್ಕರ ನೀವೆಲ್ಲನೂ ಯಾವ ಪಟ್ಟಿ ಕಷ್ಟಪಡ್ತಾ ಇದ್ದೀರಾ. ನನಗೂ ನಿಮ್ಮಂಥ ಅದಕ್ಕೆ ಸಿಗಕ್ಕೆ ಪುಣ್ಯನೀಯ ಮಾಡಿದ್ದೀನಿ ಅಂತ ಅನ್ನಿಸ್ತದೆ. ಸರಿ ಹೇಳಿ, ಆಯಿತು. ನಾನಿನ್ನ ಹೋಯ್ತೀನಿ. ನನ್ನ ಗಂಡ ಮುಚ್ಕೊಬಿಟ್ಟವನೇ ಮಾತಾಡಿಸ್ತೀನಿ ಹೋಗಿ. ಆದಷ್ಟು ಬೇಗ ಇದು ಏನು ಅಂತ ಪ್ರೂವ್ ಮಾಡ್ಬಿಡಿ ಅದಕ್ಕೆ. ಇಲ್ಲ ಅಂದಿದ್ರೆ ನನ್ನ ಗಂಡ ಒಳಗಡಿಕೊ ಬಿಟ್ಕೊಳಕ್ಕಿಲ್ಲ ಅಂತ ಹೇಳೋನೆ. ಸುಮ್ಮನೆ ಇವಾಗ ನಮ್ಮದು ನಿಮ್ಮದು ಸಂಬಂಧ ದೂರ ಆಗೋಗ್ಬಿಡ್ತದೆ. ಹೆಂಗನ ಮಾಡಿಬಿಟ್ಟು ಪ್ರೂವ್ ಮಾಡಿಬಿಡಿ. ಸರಿ ಹೇಳು, ಇನ್ನೇನು ತಲೆ ಕೆಡಿಸ್ಕೊಬೇಡ, ಹೋಗು. ನೀವು ಹೇಳ್ದಂಗೆ ಮಾಡಿದ್ವಿ, ಆದರೆ ನಂಬಲಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಯ್ತದೆ? ನಂಬೋ ಥರ ಮಾಡಬೇಕಾಯ್ತದೆ. ನಾನು ಏನು ಹೇಳ್ತೀನೋ ಅದನ್ನು ಮಾಡಿ. ಆವಾಗ ಎಲ್ಲರೂ ನಂಬಲೇಬೇಕಲ್ವಾ? ಎಲ್ಲ ಸುಳ್ಳು ಹೇಳೋರು, ಕಂತ್ರಿ ನನ್ನ ಮಕ್ಕಳು ಬಂಡವಾಳ ಎಲ್ಲನೂ ಬೈಲ್ ಮಾಡಲೇಬೇಕು. ಅದೇ ನಮ್ಮ ಕೆಲಸ ಅಲ್ವಾ? ಸರಿ ಬನ್ನಿ, ನಾನು ಹೇಳ್ದಂಗೆ ಮಾಡಿ ಎಲ್ಲ ಸರೋಯ್ತದೆ. ಸರಿ ಆಯಿತು.